ನೋಡಿ, ಈಗ ರಾಜ್ಯದಲ್ಲೂ ಕೂಡ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದೆ. ಬಿಜೆಪಿಯಿಂದ ಪ್ರತಿಭಟನೆಯ ರ್ಯಾಲಿ ನಡೀತಾ ಇದೆ. ಆರ್ ಅಶೋಕ್ ಅವರು ಕೂಡ ಭಾಗಿಯಾಗಿದ್ದಾರೆ. ಬೆಳಗ್ಗೆಯೂ ಕೂಡ ಬಿಜೆಪಿ ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕುವಂತಹ ಪ್ರಯತ್ನಗಳನ್ನ ಮಾಡಿತು. ಆದರೆ ಪೊಲೀಸರು ವಶಕ್ಕೆ ಪಡೆದರು. ಅದಾದ ನಂತರದಲ್ಲೂ ಕೂಡ ಪಟ್ಟು ಬಿಡದೆ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಈಗಾಗಲೇ ಆಗ್ತಾ ಇರುವಂತಹ ಬೆಳವಣಿಗೆಗಳ ವಿರುದ್ಧವಾಗಿ ಕಿಡಿಕಾರ್ತಾ ಇದೆ ಬಿಜೆಪಿ. ನಿನ್ನೆ ಯಾವಾಗ ರಾಹುಲ್ ಗಾಂಧಿ ಅವರು ಪ್ರಧಾನಿ ಮೋದಿ ಅವರ ನಿವಾಸದ ಮುಂಭಾಗದಲ್ಲಿ ಪ್ರತಿಭಟನೆಗಿಳಿದ್ರು, ಅದರ ವಿರುದ್ಧವಾಗಿ ಬಿಜೆಪಿ ಈಗ ಕಿಚ್ಚು ಹೆಚ್ಚಾಗಿದೆ. ಹಲವು ಕಡೆಗಳಲ್ಲಿ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದೆ. ಜನಾರ್ದನ್ ರೆಡ್ಡಿ ಅವರಿದ್ದಾರೆ, ಅಶೋಕ್ ಅವರಿದ್ದಾರೆ, ಚಲವರಾಯಸ್ವಾಮಿ ಅವರಿದ್ದಾರೆ. ನೋಡಿ, ಹಲವು ನಾಯಕರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಯಾವಾಗ ಬಿಜೆಪಿ ಶಾಸಕರ ಮೇಲೆ ಬಿಪಿ ಹರೀಶ್ ಅವರ ಮೇಲೆ ಮೊಟ್ಟೆ ಎಸೆತಾಯಿತು, ಆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ ಬಿಜೆಪಿ ನಾಯಕರು. ಹೀಗಾಗಿ ಅವರ ವಿರುದ್ಧವಾಗಿ ಕ್ರಮ ಆಗಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಹಾಕ್ತಾ ಇದ್ದಾರೆ. ಈಗ ಯಾರು ಆ ಮೊಟ್ಟೆ ಎಸೆದಿದ್ರು ಆ ವ್ಯಕ್ತಿಯನ್ನ ಕೂಡ ಪೊಲೀಸರು ಈಗ ಪತ್ತೆ ಹಚ್ಚಿದ್ದಾರೆ. ಆತನ ವಿರುದ್ಧವಾಗಿ ಕ್ರಮಕ್ಕೂ ಕೂಡ ಮುಂದೆ ಆಗಿದ್ದಾರೆ. ಇದು ಇವತ್ತು ಬೆಳಗ್ಗೆ ಆದಂತಹ ಘಟನೆ. ಯಾವಾಗ ಬಿಜೆಪಿ ನಾಯಕರು ಅಥವಾ ಬಿಜೆಪಿ ಕಾರ್ಯಕರ್ತರು ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕುವಂತಹ ಪ್ರಯತ್ನಕ್ಕೆ ಮುಂದಾದ್ರು, ಪೊಲೀಸರು ಅವರನ್ನ ಅಲ್ಲಲ್ಲೇ ಅಡ್ಡ ತಡೆದು ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸಕ್ಕೆ ಮುಂದಾದ್ರು. ಆದ್ರೆ ಈ ವಿಚಾರ ಶಾಸಕ ಬಿಪಿ ಹರೀಶ್ ಅವರಿಗೆ ಗೊತ್ತಿರಲಿಲ್ಲ. ಹಾಗಾಗಿ ಅವರು ಕೆಪಿಸಿಸಿ ಕಚೇರಿಯ ಮುಂಭಾಗಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಕೆರಳಿದ್ರು. ಹಲವು ಕಾರ್ಯಕರ್ತರು ಈ ರೀತಿ ಮೊಟ್ಟೆ ಎಸೆದಿದ್ದಾರೆ. ಪೊಲೀಸರು ಅವರನ್ನ ತಡೆಯುವಂತಹ ಪ್ರಯತ್ನಗಳನ್ನ ಮಾಡಿದ್ರು, ಶಾಸಕರನ್ನ ಸುತ್ತುವರೆದ್ರು, ಅವರನ್ನ ಸೇಫ್ ಆಗಿ ಕರ್ಕೊಂಡು ಬರುವಂತಹ ಪ್ರಯತ್ನಗಳನ್ನ ಮಾಡಿದ್ರು ಕೂಡ ಮೊಟ್ಟೆ ಎಸೆತಾಯಿತು. ಅವರ ತಲೆ ಮೇಲೆ ಮೊಟ್ಟೆ ಎಸೆದ್ರು. ಹೀಗಾಗಿ ಈಗ ಇದು ಬಿಜೆಪಿಗೆ ಆಕ್ರೋಶಕ್ಕೆ ಕಾರಣವಾಗಿದೆ. ಹೀಗಾಗಿ ಮತ್ತೆ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ ಬಿಜೆಪಿ ನಾಯಕರು. ಈಗಾಗಲೇ ಈ ಪ್ರತಿಭಟನೆಯಲ್ಲಿ ಹಲವು ನಾಯಕರು ಭಾಗಿಯಾಗಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ನೋಡಿ, ಒಂದ್ ಕಡೆ ಈಗ ರಾಜ್ಯದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ಜಿದ್ದಾಜಿದ್ದಿಗೆ ಈ ಪ್ರತಿಭಟನೆ ಕಾರಣ ಆಗಿದೆ. ಒಂದ್ ಕಡೆ ವಿದ್ಯಾರ್ಥಿಗಳು ತಮ್ಮ ನ್ಯಾಯಕ್ಕಾಗಿ ಅಕ್ರಮದ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದೆಹಲಿ ಸೇರಿದಂತೆ ಹಲವು ಕಡೆಗಳಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಆದ್ರೆ ಇದಕ್ಕೆ ಯಾವಾಗ ವಿಪಕ್ಷಗಳು ಸಪೋರ್ಟ್ ಅನ್ನ ಮಾಡಿದ್ರು, ಅದರಲ್ಲೂ ಮೇನ್ ಆಗಿ ಕಾಂಗ್ರೆಸ್, ನಾವು ಇದಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಯಾವಾಗ ಬಂದು ರೋಡಿಗಿಳಿದ್ರು, ಈಗ ಅದು ಬೇರೆಯ ಹಂತಕ್ಕೆ ತಲುಪ್ತಾ ಇದೆ. ಗೂಂಡಾ ರಾಜ್ಯ, ಗೂಂಡಾ ಮುಖ್ಯಮಂತ್ರಿ, ಕಾಂಗ್ರೆಸ್ ಅಧ್ಯಕ್ಷರು ಇದರ ವಿರುದ್ಧವಾಗಿ ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಪಕ್ಕಾ ಪ್ರೀ ಪ್ಲಾನ್ ಆಗಿ ಮಾಡಿದ್ದಾರೆ. ಪಕ್ಕಾ ಪ್ರೀ ಪ್ಲಾನ್ ಇಲ್ಲ, ಅವಶ್ಯಕತೆ ಏನಿತ್ತು ಅಲ್ವೇ ತರಕ ಅವಶ್ಯಕತೆ ಏನಿತ್ತು. ಬಿಜೆಪಿ ಕಚೇರಿ ಮುಂದೆ ಕೂಡ ಅವರು ಪ್ರತಿಭಟನೆ ಮಾಡಿದ್ರು. ನಾವೇನು ನೋಡಿದ್ರ, ನಮ್ಮ ಬಿಜೆಪಿ ಕಚೇರಿ ಮುಂದೆ 10 ಸರಿ ಪ್ರತಿಭಟನೆ ಮಾಡಿದ್ದಾರೆ. ನಾವು ಒಂದ್ಸರಿ ಮೊಟ್ಟೆ ಕೊಡ್ದಿದ್ದೀರಾ, ಒಂದ್ಸರಿ ಚಾಕು ತೊಗೊಂಡು ಹೋಗಿದ್ದೀರಾ, ಒಂದ್ಸರಿ ಲಾಂಗ್ ತೊಗೊಂಡು ಹೋಗಿದ್ದೀರಾ. ಇವರು ಲಾಂಗ್ಗಳು, ಚಾಕುಗಳು, ಬಾಂಬ್ಗಳಿದ್ವನೋ ಗೊತ್ತಿಲ್ಲ. ಇವಾಗ ಕಾಂಗ್ರೆಸ್ ಆಫೀಸ್ನ ತನಿಖೆ ಮಾಡಬೇಕು. ಕಾಂಗ್ರೆಸ್ ಆಫೀಸಲ್ಲಿ ಬಾಂಬ್ಗಳಿದೆ. ಇಷ್ಟೆಲ್ಲ ಮಾಡಿದವರು ಬಾಂಬ್ಗಳಿರ್ಬೇಕು. ಕಾಂಗ್ರೆಸ್ ಆಫೀಸಲ್ಲಿ ಬಾಂಬ್ಗಳಿರಬೇಕು. ಗೊತ್ತಿಲ್ಲ ಇವ್ರಿಗೆ. ಯಾಕಂದರೆ ಪಾಕಿಸ್ತಾನ ಲಿಂಕ್ ಇರೋರು, ಪಾಕಿಸ್ತಾನಕ್ಕೆ ಬೆಂಬಲ ಮಾಡೋರು, ಪಾಕಿಸ್ತಾನ ಜಿಂದಾಬಾದ್ ಅಂದರೆ ಅವ್ರಿಗೆಲ್ಲ ಸೇಫ್ಟಿ ಕೊಡೋ ಅಂಥವ್ರು. ಇಂಥವ್ರಿಗೆ ಇವಾಗ ಕಾಂಗ್ರೆಸ್ ಆಫೀಸು ಗೂಂಡಾಗಳ ಆಫೀಸ್ ಆಗುದಿದೆ. ಅದರಿಂದ ಕಾಂಗ್ರೆಸ್ ಆಫೀಸಲ್ಲಿ ಬಾಂಬ್ಗಳಿರ್ಬೋದು. ಕೂಡಲೇ ಪೊಲೀಸರು ತನಿಖೆ ಮಾಡಬೇಕು, ರೈಡ್ ಮಾಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಹೋಗೋಣ. ನೋಡಿ, ಇದು ಆರ್ ಅಶೋಕ್ ಅವರ ಮಾತು. ಈಗಾಗಲೇ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. भारतीय जनता पार्टी के नरेंद्र मोदी जी के धिक्कार नरेंद्र मोदी जी के ಶಾಸಕರ ಮೇಲೆ ಮೊಟ್ಟೆಗಳಿಂದ ಹಲ್ಲೆ ಮಾಡುವ ಗೂಂಡಾ ಸರ್ಕಾರಕ್ಕೆ ಧಿಕ್ಕಾರ. बोलो भारत माता के, बोलो भारत माता के, भारतीय जनता पार्टी के, भारतीय जनता पार्टी के, नरेंद्र मोदी जी के ಶಾಸಕರ ಮೇಲೆ ಮೊಟ್ಟೆಗಳಿಂದ ಹಲ್ಲೆ ಮಾಡುವ ಗೂಂಡಾ ಸರ್ಕಾರಕ್ಕೆ ಧಿಕ್ಕಾರ. बोलो भारत माता के,